ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ಒಂದು ವಿಶೇಷವಾದ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇ ನಮ್ಮ ರಕ್ಷಿತಾ ಎಷ್ಟು ಮುದ್ದು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ರಕ್ಷಿತಾ ಫ್ಯಾನ್ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋಕ್ಕೆ ಹೋಗೋಣ. ಸೊ ರಕ್ಷಿತಾ ಎಷ್ಟೊಂದು ಮುದ್ದು ಅಂತ ನಿಮ್ಗೆ ಗೊತ್ತಿದೆ. ಅವಳಿಗೆ ಹಿರಿ ಜೀವ ಅಂದ್ರೆ ತುಂಬಾ ಇಷ್ಟ. ಈಗ ಅವರು ಕರ್ನಾಟಕ ಅಂದ್ರೆ ಮಂಗಳೂರಲ್ಲಿ ಇರೋದು ಕೂಡ ಅವರ ದೊಡ್ಡ ಅಂದ್ರೆ ಅಜ್ಜಿ ಜೊತೆ ಅಲ್ವಾ. ಸೊ ಅಜ್ಜಿ ಅಂದ್ರೆ ಅವರಿಗೆ ತುಂಬಾ ಇಷ್ಟ ಅಂತೆ. ಹಾಗೆ ಸ್ವಲ್ಪ ಏಜ್ ಆದವರು ಅಂದ್ರೆ ಇನ್ನೂ ಜಾಸ್ತಿ. ನೀವೇ ನೋಡಿದ್ರಿ ಬಿಗ್ ಬಾಸ್ ಅಲ್ಲಿ ಮಲ್ಲಮ್ಮ ಅಂದ್ರೆ ಅವರಿಗೆ ಎಷ್ಟು ಇಷ್ಟ ಆಯ್ತು ಅಂತ. ಸೊ ಬಿಗ್ ಬಾಸ್ ಟೈಮ್ ಅಲ್ಲಿ ಒಂದು ವಿಡಿಯೋ ವೈರಲ್ ಆಗತ್ತೆ. ಅದು ಏನು ಅಂದ್ರೆ ಒಂದು ತುಂಬಾ ಏಜ್ ಆಗಿರೋ ಅಜ್ಜಿ ಅವಳನ್ನ ವಿಡಿಯೋ ಮಾಡ್ತಾ ಇರೋ ಅವಳು ಮೊಮ್ಮಗಳು. ಸೊ ಆ ಬಿಗ್ ಬಾಸ್ ನ ನೋಡ್ತಾ ಇರ್ತಾರೆ. ಬಿಗ್ ಬಾಸ್ ಫಿನಾಲೆ ನಂತರ ಇಲ್ಲಿ ಬಿಗ್ ಬಾಸ್ ಬಂದಿಲ್ವಲ್ಲ, ಹುಡುಗಿ ರಕ್ಷಿತಾ ಕಾಣ್ತಾ ಇಲ್ವಲ್ಲ ಅಂತ ಆ ಅಜ್ಜಿ ತುಂಬಾನೇ ಬೇಜಾರ್ ಮಾಡ್ಕೋತಾ ಇರತ್ತೆ. ಪಾಪ ಆ ಅಜ್ಜಿ ಫೈನಲ್ ಆಗಿದೆ, ರಕ್ಷಿತಾ ವಿನ್ನರ್ ಆಗಿದ್ದಾಳೆ, ರನ್ನರ್ ಆಗಿದ್ದಾಳೆ ಅಂತ ಮರ್ತೇ ಹೋಗಿದೆ ಪಾಪ. ಆಗ ಆ ಮೊಮ್ಮಗಳು ಹೇಳ್ತಾಳೆ, ಅಯ್ಯೋ ಇನ್ನೇನೆ ನೋಡಿದ್ರಲ್ಲ ಫಿನಾಲೆ, ರಕ್ಷಿತಾ ಆ ಹುಡುಗಿ ರನ್ನರ್ ಆಗ್ಲಲ್ಲ ಅಂತ. ಸೊ ಹೌದಾ ಅಂತ ಅಜ್ಜಿ ಕೇಳಿದಾಗ, ಹಾಗಿದ್ರೆ ಈ ತರ 1-2 ನಂಬರ್ ಬಂದವ್ರನ್ನೆಲ್ಲ ಮನೆ ಹೊರಗಡೆ ಕಳಿಸ್ಬಿಡ್ತಾರೆ, ಉಳ್ದವ್ರನ್ನ ಮನೆಯಲ್ಲೇ ಇಟ್ಕೋತಾರ ಅಂತ ಮುಗ್ಧವಾಗಿ ಕೇಳ್ತಾ ಇತ್ತು ಆ ಜೀವ. ಈ ವಿಡಿಯೋ ನೋಡಿರೋ ರಕ್ಷಿತಾ ಎಷ್ಟು ರನ್ನರ್ ಅಪ್ ಆದಾಗ ಎಷ್ಟು ಬ್ಯುಸಿ ಇದ್ರು ಅಂತ ನಿಮ್ಗೆ ಗೊತ್ತಲ್ವಾ. ಆದ್ರೂ ಆ ಟೈಮಲ್ಲಿ ಆ ವಿಡಿಯೋಗೆ ಒಂದು ಹಾರ್ಟ್ ಎಮೋಜಿನ ರಿಪ್ಲೈ ಮಾಡಿರ್ತಾರೆ. ಅದನ್ನು ಆ ಮೊಮ್ಮಗಳು ಹೇಳ್ತಾ ಇರ್ತಾರೆ ಅಜ್ಜಿಗೆ, ನೋಡಿ ನಿಮ್ಗೆ ರಿಪ್ಲೈ ಮಾಡಿದ್ದಾಳೆ ಆ ಹೆಣ್ಣು ಅಂತ. ಸೊ ಅದು ಅರ್ಥ ಆಗದೆ ರಕ್ಷಿತಾ ನನ್ನ ಹತ್ರ ಮಾತಾಡ್ತಾಳ ಅಂತ ಮುಗ್ಧವಾಗಿ ಕೇಳ್ತಾ ಇರ್ತಾರೆ. ಮಾತಾಡಕ್ಕಲ್ಲ ಆಗಲ್ಲ, ಅವ್ರು ಬ್ಯುಸಿ ಇರ್ತಾರಲ್ವಾ ಅಂತ ಹೇಳಿರ್ತಾರೆ. ಆಗ ರಕ್ಷಿತಾ ಅನ್ಕೊಂಡಿದ್ರಂತೆ ಆ ವಿಡಿಯೋ ನೋಡ್ಕೊಂಡು, ಈ ಅಜ್ಜಿನ ಎಷ್ಟೇ ನಾನು ಬ್ಯುಸಿ ಇದ್ರೂ ಪರವಾಗಿಲ್ಲ, ಹೋಗಿ ನೋಡ್ಲೇಬೇಕು ಅಂತ. ಇವಾಗ ಕೆಲ್ಸಾನೇ ಮಾಡಿದ್ದಾರೆ. ಹೌದು, ಅವರು ಲೇಟೆಸ್ಟ್ ಆಗಿ ಹಂಚ್ಕೊಂಡಿರೋ ವ್ಲಾಗ್ ಅಲ್ಲಿ ಆ ಅಜ್ಜಿನ ಮೀಟ್ ಮಾಡಿ ಮಾತಾಡ್ಸಿದ್ದಾರೆ. ಸೊ ತುಂಬಾ ಎಕ್ಸೈಟ್ ಆಗಿ ಹೋಗ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ. ಯಾಕೆಂದ್ರೆ ಆ ಅಜ್ಜಿ ಮಾತಾಡೋದು ಕುಂದಾಪುರ ಭಾಷೆಯಲ್ಲಿ. ಸೊ ರಕ್ಷಿತಾಗೆ ಅದು ಅರ್ಥ ಆಗಲ್ಲ. ಆದ್ರೂ ಪರವಾಗಿಲ್ಲ, ಪ್ರೀತಿನ ಅರ್ಥ ಮಾಡ್ಕೋಬೇಕಲ್ವಾ ಅಂತ ಹೇಳ್ಕೊಂಡೇ ಹೋಗ್ತಾರೆ. ಆ ವ್ಲಾಗ್ ಅಲ್ಲಿ ಅವರು ಆ ಅಜ್ಜಿನ ಮೀಟ್ ಮಾಡಕ್ಕೆ ಹೋಗ್ತಾರೆ. ಅಜ್ಜಿಗೆ ರಕ್ಷಿತಾನ ನೋಡಿ ತುಂಬಾನೇ ಖುಷಿ ಆಗತ್ತೆ. ಆದ್ರೆ ಅವರಿಬ್ಬರ ಮಧ್ಯ ಸ್ವಲ್ಪ ಲ್ಯಾಂಗ್ವೇಜ್ ಬ್ಯಾರಿಯರ್ ಇದ್ರೂನು ಪ್ರೀತಿ ಅಷ್ಟೇ ಕಾಣಿಸ್ತಾ ಇತ್ತು ನಮ್ಗೆ ಆ ವಿಡಿಯೋದಲ್ಲಿ. ಸೊ ಅವರು ಅಷ್ಟು ಏಜ್ ಆಗಿದ್ರು ಬಿಗ್ ಬಾಸ್ ನ ಡೈಲಿ ನೋಡ್ತಾ ಇದ್ರಂತೆ. ಅವರಿಗೆ ಸರಿಯಾಗಿ ಕೇಳಿಸಲ್ಲ, ಸರಿಯಾಗಿ ಕಾಣಿಸಲ್ಲ. ಆದ್ರೂ ಫುಲ್ ವಾಲ್ಯೂಮ್ ನ ಇಟ್ಟು ಟಿವಿ ಮುಂದೆ ಕುತ್ಕೊಂಡು ರಕ್ಷಿತಾ ಅಂತ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ರಂತೆ. ಹಾಗೆ ಅವರಿಗೆ ಗಿಲ್ಲಿ, ಅಶ್ವಿನಿ ಎಲ್ಲರೂ ಇಷ್ಟ ಅಂತೆ. ಸೊ ರಕ್ಷಿತಾ ಅವರು ಕೇಳ್ತಾ ಇರ್ತಾರೆ, ನಿಮ್ಗೆ ಹಲ್ಲೆಲ್ಲ ಇಲ್ವಲ್ಲ, ಏನ್ ತಿಂತೀರಾ ಅಂತ ಕೇಳಿದಾಗ ಆ ಅಜ್ಜಿ ಎಷ್ಟು ಮುದ್ದಾಗಿ ಆನ್ಸರ್ ಮಾಡತ್ತೆ ಗೊತ್ತಾ. ಆ ಅಜ್ಜಿ ಹೇಳ್ತಾರೆ, ಹಲ್ಲಲ್ಲೇನ್ ತಿನ್ನದ, ಬಾಯಲ್ಲಿ ತಿನ್ನೋದು, ಬಾಯಲ್ಲಿ ಹಾಕೋತೀನಿ, ಗುಳು ಮಾಡ್ತೀನಿ ಅಷ್ಟೇ ಅಂತ ಮುದ್ದಾಗಿ ಹೇಳ್ತಾ ಇದ್ರು. ಸೊ ರಕ್ಷಿತಾಗೂ ಅಂತವ್ರ ಕಂಡ್ರೆ ತುಂಬಾ ಇಷ್ಟ ಅಲ್ವಾ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಹಾಗೆ ನನಗೆ ನನ್ನ ಮುತ್ತಜ್ಜಿ ಇದ್ದಾರೆ, ಅವ್ರನ್ನ ನೋಡ್ದಾಗೆ ಆಯ್ತು, ಅದಕ್ಕೋಸ್ಕರ ತಕ್ಷಣ ಹೊರಟು ಬಂದ್ಬಿಡೆ ಅಂತ ಹೇಳ್ತಾರೆ. ನಂತರ ಎಲ್ರು ತುಂಬಾನೇ ಖುಷಿಯಾಗಿ ಮಾತಾಡಿ ಇನ್ನೊಂದು ಅಜ್ಜಿನ ಮೀಟ್ ಮಾಡಕ್ಕೆ ಹೋಗ್ತಾರೆ. ಅವರಂತೂ ಬೆಡ್ ರಿಡನ್ ಆಗಿದ್ದಾರೆ. ಆದ್ರೂ ಬಿಗ್ ಬಾಸ್ ನ ನೋಡ್ತಾರಂತೆ. ರಕ್ಷಿತಾ ಬಂದ್ಮೇಲೆ ತುಂಬಾ ಖುಷಿ ಆಗ್ಬಿಡತ್ತೆ. ಮಲಗದಲ್ಲೇ ಮನ್ಕೊಂಡಿದ್ರು ರಕ್ಷಿತಾನ ಮಾತಾಡಿಸ್ತಾರೆ, ಕೈ ಹಿಡಿದು ಹ್ಯಾಂಡ್ ಶೇಕ್ ಮಾಡಕ್ಕೆ ಹೋಗ್ತಾರೆ. ಆಗ ರಕ್ಷಿತಾ ಹ್ಯಾಂಡ್ ಶೇಕ್ ಮಾಡುವಾಗ ಅವರಿಗೆ ಕೈ ನೋವಾಗ್ಬಿಡತ್ತೆ. ಅಷ್ಟೊಂದು ಅವರಿಗೆ ಮೈ ಹುಷಾರಿಲ್ಲ. ಆದ್ರೂ ಬಿಗ್ ಬಾಸ್ ನೋಡೋದನ್ನ ಬಿಡೋದಿಲ್ಲ ಅಂತೆ. ನೋಡಿ ಬಿಗ್ ಬಾಸ್ ಹವಾ ಎಷ್ಟಿದೆ, ಅದರಲ್ಲೂ ರಕ್ಷಿತಾ ಅವರ ಹವಾ ಎಷ್ಟಿದೆ ಅಂತ. ಸೊ ಇದೇ ಇವತ್ತಿನ ವಿಶೇಷ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.